ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಕ್ಲಾಸ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ಕೊಳ್ತಾ, ಮೊನ್ನೆ ಕ್ಲಾಸಲ್ಲಿ ನಾವು 10th SSLCಯಲ್ಲಿ ಸೈನ್ಸು ಯಾವ ರೀತಿಯನ್ನು ಪಾಸ್ ಆಗಬೇಕಂತ ಹೇಳಿದ್ವಿ. ಅದೇ ರೀತಿ ನಾನು ಮೊನ್ನೆ ಕ್ಲಾಸಲ್ಲಿ ನಿಮಗೆಲ್ಲ ತಿಳಿಸಿದ್ದೆ ಯಾವ ರೀತಿ ಎಕ್ಸಾಮನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳಿ ಆಮೇಲೆ ಪಾಸಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಆಮೇಲೆ ಹೇಳಿದ್ದೆ ನಾನು ನಿಮ್ಗೆ ಒಂದು ಮಾತು ಹೇಳಿದ್ದೆ ನಾನು ಏನಂದರೆ ಪ್ರತಿಯೊಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾನು ನಿಮ್ಗೆ ಆ ಕ್ವಶನ್ಸನ್ನು ಬರೆಸಿ ಆಮೇಲೆ ಏನು ಮಾಡ್ತಾನಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಯಾವ ರೀತಿ ಅವ್ನು ನೋಡ್ಕೋಬೇಕು, ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ನಿಮ್ಗೆ ಹೇಳಿದ್ದೆ. ಈಗ ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ಗೆ NCERT ಬುಕ್ಕಲ್ಲಿ SSLC ಒಳಗಡೆ ಬರ್ತಕ್ಕಂಥ ಇಂಗ್ಲೀಷ್ ಮೀಡಿಯಮ್ ಒಳಗಡೆ ಸೈನ್ಸಲ್ಲಿ ಬರ್ತಕ್ಕಂಥ ಫಸ್ಟ್ ಲೆಸನ್ ಯಾವುದಪ್ಪ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಕನ್ನಡದವ್ರಿಗೂ ಹೇಳ್ತಾನಂತ. ಈಗ ಆಮೇಲೆ ಫಸ್ಟಿಗೆ ಇಂಗ್ಲೀಷ್ನಾಗ ಹೇಳ್ತಾನೆ, ಬರೀ ಇಂಗ್ಲೀಷ್ ಮೀಡಿಯಮ್ ಅಷ್ಟೇ ಹುಡುಗರು ಹೇಳ್ತಾ ಇಲ್ಲ, ಈಗ ಕನ್ನಡ ಮೀಡಿಯಮ್ ಹುಡುಗರು ಕೂಡ ಇದನ್ನು ಬರೆಸ್ತಾನೆ. ನೆಕ್ಸ್ಟ್ ಈಗ ನೀವು ಕೈಯಲ್ಲಿ ಒಂದು ಏನು ಮಾಡಿರಪ್ಪ ಅಂತಂದ್ರೆ ಒಂದು ನೋಟ್ಸ್ ಇಟ್ಕೊರಿ, ಪೆನ್ನನ್ನು ಇಟ್ಕೊರಿ. ಈ ಕ್ವಶನ್ಸನ್ನು ಸರಿಯಾಗಿ ಬರೆದಿಟ್ಕೊಂಡಿದ್ದು ಕರೆ ಆದರೆ ಬೇಕಾದ್ರೆ ನೀವು ನೆಕ್ಸ್ಟ್ ಜನವರಿಯಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಪ್ರಿಪ್ರೇಟ್ರಿ 3 ಸ್ಟೇಟ್ ಲೆವೆಲಿಂದ. ಆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ಒಳಗಡೆ ಬೇಕಾದ್ರೆ ಫಸ್ಟ್ ಲೆಸನನ್ನು ಅಬ್ಸರ್ವ್ ಮಾಡಿ. ಕ್ವಶನ್ ಪೇಪರ್ ಒಳಗಡೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಗೆ ಭಾಳ ಅಂದ್ರೆ ಭಾಳ ಸಲ ಪಕ್ಕಾ ಬರ್ತಾವೆ, ರಿಪೀಟ್ ಆಗಿರ್ತಾವೆ. ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ. ಆ ನೋಟ್ಸಲ್ಲಿ ಕರೆಕ್ಟಾಗಿ ಒಂದು ನೀಟಾಗಿ ಬರ್ಕೊಡಿ. ಒಂದು ಚಾಪ್ಟರ್ನಲ್ಲಿ ಇರೋದು. ಈಗ ಜಾಸ್ತಿ ಮಾತಾಡೋದು ಬೇಡ, ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡ್ತಾ ನೋಡ್ರಿ. ಫಸ್ಟ್ ಲೆಸನ್ ಬರೋದಾದ್ರೆ NCERT ಬುಕ್ಕಲ್ಲಿ ಸೈನ್ಸ್ ಒಳಗಡೆ ಫಸ್ಟ್ ಚಾಪ್ಟರ್ ಈಸ್ ದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್. ಇದರೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಬರೀ ಇಂಪಾರ್ಟೆಂಟ್ ಅಂತ ಅಷ್ಟೇ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಎನ್ಯುವಲ್ ಎಕ್ಸಾಮಿನೇಷನ್ 2025. ಇಲ್ಲಿ ಸೈನ್ಸ್ ಒಳಗಡೆ ಭಾಳ ಸಲ ಜಾಸ್ತಿ ಸಲ ರಿಪೀಟ್ ಆಗಿದ್ದು ಫಸ್ಟ್ ಲೆಸನ್ ಒಳಗಡೆ ಯಾವುದಾದ್ರೂ ಕ್ವಶನ್ಸ್ ಇದ್ವು ಅಂತಂದ್ರೆ ಅವಿಲ್ಲ ನೋಡ್ರಿ. ಈ ಚಾಪ್ಟರ್ ಇರೋದು ನಿಮಗೆ 5 ಮಾರ್ಕ್ಸಿಗೆ ಬರ್ತೈತಿ. 5 ಮಾರ್ಕ್ಸ್ ಒಳಗಡೆ ಇವನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಕರೆಕ್ಟಾಗಿ ಮಾಡಿದ್ದ ಕರೆದ್ರೆ 4 ಮಾರ್ಕ್ಸ್ ಅಥವಾ 5 ತಗೊಂಡು 4 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರ್ತದೆ. ಅರ್ಥ ಆಯ್ತಲ್ಲ? ಅದಕ್ಕೆ ಫಸ್ಟ್ ನೋಡ್ರಿ, ದ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎನ್ಯುವಲ್ ಎಕ್ಸಾಮ್ 2025. 2025ಕ್ಕೆ ಫಸ್ಟ್ ಲೆಸನ್ ಆಗಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಒಳಗಡೆ ಬರ್ತಕ್ಕಂಥ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ಕ್ವಶನ್ ಏನು? ವಾಟ್ ಈಸ್ ಮೀನ್ ಬೈ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದೇರ್ ಟೈಪ್ಸ್ ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಇದು 3 ಮಾರ್ಕ್ಸಿಗೆ ಇದನ್ನು ಭಾಳ ಸಲ ಅಂದ್ರೆ ಭಾಳ ಸಲ ಕೇಳಾರ. ಇದನ್ನು ಬರೆದಿಟ್ಕೊರಿ, ಒಂದು ನೋಟ್ಸ್ ತಗೋರಿ, ನೀವು ಕರೆಕ್ಟಾಗಿ ಕ್ಲೀನಾಗಿ ಬರೆದಿಟ್ಕೊರಿ. ಭಾಳ ಇಂಪಾರ್ಟೆಂಟ್ ಇದು. ಇದು ಟೈಪ್ಸ್ ಅದಾವಲ್ಲ, ಇವನಂತರೂ ಭಾಳ ಸಲ ಕೇಳಾರ. ಏನಿದು ವಾಟ್ ಈಸ್ ಮೀನ್ ಬೈ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತಂದ್ರೆ ಇಲ್ಲಿ ಒಂದು ಸಬ್ಸ್ಟೆನ್ಸ್ ಇರ್ತೈತಿ. ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಪಾರ್ಟಿಕಲ್ಸ್ ಅಥವಾ 2 ಪೀಸಸ್ ಅಂತ ಹೇಳೋದು. 2 ಪಾರ್ಟಿಕಲ್ಸ್ ಆಗಿ ಡಿವೈಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ 2 ಇದ್ದಿದ್ದು ಏನಾಗಬೇಕು, ಸಾರಿ 1 ಇದ್ದಿದ್ದು ಏನಾಗಬೇಕಂದ್ರೆ ಡಿಕಾಂಪೋಸ್ ಆಗಿ ಅದು 2 ಆಗಬೇಕು. ಇದ್ರ ಬಗ್ಗೆ ನಿಮಗೆ ಕ್ಲಾಸನ್ನು ಹೇಳ್ತಾನಂತ, ಬಟ್ ಕ್ವಶನ್ ಬಗ್ಗೆ ಭಾಳ ಹೇಳ್ತಾ ಇದ್ದೀನಿ ನಾನೀಗ. ಯಾವ ಕ್ವಶನ್ ಏನದನ್ನ ಇದ್ರ ಹೆಡ್ಡಿಂಗ್ ಎಲ್ಲ ಐತೆ ನೋಡಿ, ಡಿಕಾಂಪೋಸಿಷನ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಡಿಕಾಂಪೋಸಿಷನ್ ಅಂತಂದ್ರೆ ದ ರಿಯಾಕ್ಟನ್ ಅಥವಾ ಪ್ರಾಡಕ್ಟ್ ನೋಡ್ರಿ, ದ ಒನ್ ಪ್ರಾಡಕ್ಟ್ ಈಸ್ ಬ್ರೇಕ್ಸ್ ಡೌನ್ ಟು ಫಾರ್ಮ್ ಅ 2. ಇಲ್ಲಿ ನೋಡಿ ಫಸ್ಟ್ ಒನ್, ನಾನು ಇದ್ರ ಬಗ್ಗೆ ನಿಮಗೆ ಹೇಳ್ತೇನೆ ಮುಂದೆ. ಮತ್ತೆ ನೋಡಿ ನೆಕ್ಸ್ಟ್ ಒನ್ ಏನಪ್ಪ ಅಂದ್ರೆ ವಾಟ್ ಈಸ್ ಮೀನ್ ಬೈ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದೇರ್ 3 ಟೈಪ್ಸ್. ಇಲ್ಲಿ 3 ಟೈಪ್ಸ್ಗಳು ಬರ್ತಾವೆ. ದೇರ್ ಆರ್ 3 ಟೈಪ್ಸ್ ಇನ್ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಫಸ್ಟ್ ಒನ್ ಈಸ್ ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್, ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಫೋಟೋಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. 3 ಬರ್ತಾವೆ. ಆ 3 ಟೈಪ್ಸ್ಗಳಿಗೆ ಒಂದು ಎಕ್ಸಾಂಪಲ್, ಅದ್ರ ಜೊತೆಗೆ ಅದರ ಡೆಫಿನೇಷನನ್ನು ನೀವು ನೋಡ್ಕೊಂಡಿದ್ದ ಕರೆ ಆದ್ರೆ ಆರಾಮಾಗಿ ಇದು ಪಕ್ಕಾ ಬರ್ತೈತಿ. 3 ಮಾರ್ಕ್ಸಿಗೆ ಭಾಳ ಸಲ ಕೇಳ್ಯಾರ. ಬೇಕಾದ್ರೆ ಕ್ವಶನ್ ಪೇಪರನ್ನು ತೆಗೆದು ನೋಡ್ರಿ. ಇದು ಡೆಫಿನೇಷನ್ ಕೇಳಲಿಕ್ಕಿಲ್ಲ, ಬಟ್ ಟೈಪ್ಸ್ಗಳನ್ನ ಮಾತ್ರ ಭಾಳ ಸಲ ಕೇಳ್ಯಾರ. ಓದಬೇಕು ನೋಡ್ರಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟನ್ನು ಭಾಳ ಈಸಿಯಾಗಿ ಮಾಡ್ಬೋದು. ನಾನು ನಿಮ್ಗೆ ಒಮ್ಮೆ ಹೇಳ್ತಾ ಇದ್ದೀನಿ, ಫಸ್ಟ್ ಲೆಸನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಯಾವುದಾದ್ರೂ ಇದ್ರೆ ವಾಟ್ ಈಸ್ ಮೀನ್ ಬೈ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ದೇರ್ ಟೈಪ್ಸ್. ಅದ್ರ 3 ಟೈಪ್ಸ್ ಅದಾವಲ್ಲ, ಇದನ್ನು ನೋಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಯಾವುದು? ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಬರ್ತೈತಿ, ಆಮೇಲೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಬರ್ತೈತಿ. ಇಲ್ಲೇನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಂದ್ರೆ ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಹೇಳ್ತೀವಿ. ಡೆಫಿನೇಷನ್ಗಳನ್ನು ಮತ್ತೆ ಹೇಳ್ತಾನಂತ. ಸದ್ಯ ನಾನು ನಿಮ್ಗೆ ಕ್ವಶನ್ಸ್ಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈ ಚಾಪ್ಟರ್ಗಳು ಬೇಕಂದ್ರೆ ನಾನು ನಿಮ್ಗೆ ಹೋಗ್ತಾ ನೆಕ್ಸ್ಟ್ ನೋಟ್ಸನ್ನು ಮತ್ತು ಎಕ್ಸ್ಪ್ಲನೇಷನನ್ನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ನೆಕ್ಸ್ಟ್ ಈ ಕ್ವಶನ್ಸ್ಗಳನ್ನು ಮತ್ತೆ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಬಗ್ಗೆ ಏನಂತೇಳಿ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಬಸ್ ಈ ಕ್ವಶನ್ಸ್ಗಳನ್ನು ಬರ್ಕೋತವ್ರು ನೀವು. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ ಅಂದರೆ ಹೆಸರು ಹೇಳ್ತದೆ ನೋಡ್ರಿ, ಡಿಸ್ಪ್ಲೇಸ್
ಪ್ಲೇಸನ್ನು ಚೇಂಜ್ ಮಾಡೋದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂದ್ರೆ ದ ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಮೆಟಲ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅದೇ ರೀತಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೂಡ ದ ಟೂ ಕಾಂಪೌಂಡ್ಸ್ ಏನು ಮಾಡ್ತಾವೆ ಅಂದ್ರೆ ಹೊಸ ಕಾಂಪೌಂಡ್ ಅನ್ನು ಕೊಡ್ತಾವೆ. ಯಾವ ರೀತಿ ಹೊಸ ಕಾಂಪೌಂಡ್ ಅನ್ನು ಕೊಡ್ತಾವೆ ಅಂದ್ರೆ ಬೈ ಎಕ್ಸ್ಚೇಂಜಿಂಗ್ ಅಯಾನ್ಸ್ ಮ್ಯೂಚುವಲಿ ಅಂತ ಹೇಳ್ತಾರೆ. ಎರಡು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತಾನಂತ ಇದು ಎರಡನೇ ಕ್ವಶನ್, ಇದು ಭಾಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಫಾಲೋವಿಂಗ್ಸ್. ಇಲ್ಲೇನದಾವಿಲ್ಲ ನೀವು ಮೋಸ್ಟ್ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಏನಾದ್ರು ಈ ಚಾಪ್ಟರ್ನಾಗ ಕೇಳ್ಯಾರ ಅಂತಂದ್ರೆ ಡಿಫ್ರೆನ್ಸ್ನಾಗ ಇಲ್ಲಿ ಕೆಳಗಡೆ ಕೊಟ್ಟನಲ್ಲ, ಈ 3 ಭಾಳ ಇಂಪಾರ್ಟೆಂಟ್. ಈ 3 ಒಳಗಡೆ ಬರೆದಿಟ್ಕೊಳ್ಬೇಕಾದ್ರೆ ನೀವು 100% ಬೇಕಾದ್ರೆ ನೀವು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಬರೀತೀರಿ, ಏನೋ ಎಕ್ಸಾಮ್ ಬರೀತೀರಿ, ಇದ್ರ ಮೇಲೆ ಕ್ವಶನ್ಸ್ ಬರ್ತದೆ. ಯಾವುದಪ್ಪ ಅಂತಂದ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಫಾಲೋವಿಂಗ್ ಟರ್ಮ್ಸ್. ಯಾವುವು ಇಲ್ಲಿ ಇಟ್ಟಿದ್ರು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ and precipitation reaction, exothermic reaction and endothermic reaction, and last one reduction reaction and oxidation reaction. ಏನಂದ್ರೆ ಇದ್ರ ಬಗ್ಗೆ ನಾನು ಹೇಳ್ತಾನೆ ಅಂತೇಳಿ ಆದರೂ ನನಗೆ ಜಸ್ಟ್ ಹೇಳ್ತೀನಿ ನೋಡ್ರಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಂದ್ರೆ when acid and base react to form soluble salt ಅಂತ ಹೇಳ್ತಾರೆ. ಅಂದ್ರೆ ಆಸಿಡ್ ಮತ್ತು ಬೇಸ್ಗಳು ಕೂಡಿಕೊಂಡು ಒಂದು ಸಾಲ್ಯುಬಲ್ ಸಾಲ್ಟ್ ಅನ್ನು ಕೊಟ್ಟ ಅದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅದೇ ರೀತಿ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತಂದ್ರೆ when acid and base react to form ಇನ್ಸಾಲ್ಯುಬಲ್ ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳ್ತಾರೆ. ಇದೇನಂದ್ರೆ ಒಂದೇದು ಎ ಆಯಿತು. ನೆಕ್ಸ್ಟ್ ಒಂದು ಬಿ ಐತಲ್ಲ, ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್. ಎಕ್ಸೋ ಮೀನ್ಸ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಎಕ್ಸಿಸ್ಟ್ ಅಂದ್ರೆ ಹೊರಗಡೆ, ಎಂಡೋ ಮೀನ್ಸ್ ಇನ್ಸೈಡ್, ಇನ್ ಅಂತ ಹೇಳ್ತಾರೆ. ಥರ್ಮಿಕ್ ಅಂದ್ರೆ ಹೀಟನ್ನು ರಿಲೀಸ್ ಮಾಡಿದ್ರೆ, ಸಾರಿ ನೋಡಿ, ಹೀಟನ್ನು ರಿಲೀಸ್ ಮಾಡಿದ್ರೆ ಅದು ಎಕ್ಸೋಥರ್ಮಿಕ್. ಹೀಟನ್ನು ಅಬ್ಸರ್ವ್ ಮಾಡಿದ್ರೆ ಎಂಡೋಥರ್ಮಿಕ್. ಅಂದ್ರೆ ದ ರಿಯಾಕ್ಷನ್ in which heat energy is absorbed is called endothermic. The reaction in which heat energy is released is called exothermic reaction. ಬರೀ ಬರ್ಕೋರಿ, ಇದರ ಎಕ್ಸ್ಪ್ಲನೇಷನ್ ನಾನು ನೀಟಾಗಿ ಇನ್ನೊಮ್ಮೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾನಂತ. ಸೊ ನೆಕ್ಸ್ಟ್ ನೋಡ್ರಿ, reduction and oxidation reaction. What is meant by reduction reaction and what is meant by oxidation reaction? Reduction reaction means here the gain of hydrogen and loss of oxygen. ಇಲ್ಲೇ ಏನಾಗ್ತದೆ ಅಂದ್ರೆ ಇದು ಹೈಡ್ರೋಜನ್ ಅನ್ನ ಪಡ್ಕೊಳ್ತತಿ, ಆಕ್ಸಿಜನ್ ಅನ್ನ ಬಿಟ್ಕೊಡ್ತತಿ. ಇಲ್ಲಿ ಬಂದ್ರೆ ಆಕ್ಸಿಡೇಷನ್ಗೆ ವಾಟ್ ಈಸ್ ಮೀನ್ ಬೈ ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಇದು ಆಕ್ಸಿಜನ್ ಅನ್ನ ತಗೊಳ್ತತಿ, ಹೈಡ್ರೋಜನ್ ಅನ್ನ ಬಿಟ್ಕೊಡ್ತತಿ. ಅದಕ್ಕೆ ಏನಂತ ಕರೀತಾರ ಅಂದ್ರೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಂತ ಕರೀತಾರೆ. ಇವು 3 ಅದಾವಲ್ಲ, 3 ಒಳಗಡೆ ಒಂದು 100% 2 ಮಾರ್ಕ್ಸ್ಗೆ ಬರ್ತತಿ. ನೋಡ್ಕೊಳ್ಳಿ, ಇದು ಏನೋ ನಿಮ್ಗೆ ಇಷ್ಟ ಕ್ವಶನ್ ನೀವು ಕವರ್ ಮಾಡಿದ್ರೆ ಫಸ್ಟ್ ಲೆಸನ್ ಸೈನ್ಸ್ ಒಳಗಡೆ SSLC ಒಳಗಡೆ ಹೇಳ್ತಾ ಇರೋದು ನಾನಿದು 9th ಹೇಳ್ತಲ್ಲ, ದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್, ಅದರೊಳಗಡೆ ಇಷ್ಟು ಕ್ವಶನ್ಸ್ಗಳನ್ನು ನೀವು ಸರಿಯಾಗಿ ಫಾಲೋ ಅಪ್ ಮಾಡಬೇಕು. ಅದರೊಳಗಡೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ಈಗ ವಾಟ್ ಈಸ್ ರ್ಯಾನ್ಸಿಡಿಟಿ. ಇದನ್ನಂತರೂ ಭಾಳ ಸಲ ಕೇಳ್ಯಾರ, ಇದರ ಡೆಫಿನಿಷನ್ ಕೇಳಿಲ್ಲ, ಬಟ್ ಪ್ರಿವೆಂಟಿವ್ ಮೆಥಡ್ಸ್ ಅಂತ ಐತೆ ನೋಡ್ರಿ. ರ್ಯಾನ್ಸಿಡಿಟಿಯನ್ನು ಯಾವ ರೀತಿ ನೀವು ಪ್ರಿವೆಂಟ್ ಮಾಡ್ತೀರಿ ಅಂತೇಳಿ, ಅಂದ್ರೆ ಅದನ್ನ ಯಾವ ರೀತಿ ತಡೆ ಹಿಡಿತೀರಿ ಅಂತ ಹೇಳ್ತಾರ. ಆ ತಡೆ ಹಿಡಿತಕ್ಕಂಥ ಕ್ರಮಗಳು ಇದನ್ನ ಭಾಳ ಸಲ ಕೇಳ್ಯಾರ. ವಾಟ್ ಈಸ್ ಬಿನ್ ಬೈ ರ್ಯಾನ್ಸಿಡಿಟಿ ಆ್ಯಂಡ್ ಮೆನ್ಷನ್ ಎನಿ ಟು ಪ್ರಿವೆಂಟಿವ್ ಮೆಜರ್ಸ್ ಆಫ್ ರ್ಯಾನ್ಸಿಡಿಟಿ. ಅಂದ್ರೆ ರ್ಯಾನ್ಸಿಡಿಟಿಯನ್ನು ಅಂದ್ರೆ ಏನು, ಅದನ್ನು ಯಾವ ರೀತಿ ನಾವು ತಡೆ ಹಿಡಿತೀವಿ ಅನ್ನೋದನ್ನ ಅದ್ರ 2 ಮೆಥಡ್ಗಳನ್ನು ಬರೀಬೇಕು. ಅದನ್ನು ಭಾಳ ಸಲ ಕೇಳಿ 2 ಮಾರ್ಕ್ಸ್ 1ನೇ ಚಾಪ್ಟರ್ ಒಳಗಡೆ ನೋಡ್ಬೋದು. ನೆಕ್ಸ್ಟ್ ಒನ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಇದನ್ನೇನು ಎಕ್ಸ್ಪ್ಲನೇಷನ್ ಕೇಳಿಲ್ಲ, ಈ ಚಾಪ್ಟರ್ ಒಳಗಡೆ ಬರೋದು ಒಂದೇ ಒಂದು ಡಯಾಗ್ರಾಮು ಫಸ್ಟ್ ಲೆಸನ್ ಒಳಗಡೆ. ಅದ ಯಾವುದಪ್ಪ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಈ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ 100% ಭಾಳ ಸಲ ಬಂದ್ರೆ ಭಾಳ ಸಲ ಕೇಳಲ್ಲ. 2 ಮಾರ್ಕ್ಸಿಗೆ ಡಯಾಗ್ರಾಮ್ನಾಗ ಇದು ಲಿಸ್ಟ್ ಒಳಗಡೆ ಐತಿ. ಇದನ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಪ್ರಾಕ್ಟೀಸ್ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಆಗೋದು ಅಥವಾ ಮಾರ್ಕ್ಸ್ ಬರೋದು ಭಾಳ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬ್ಯಾಲೆನ್ಸಿಂಗ್ ದ ಫಾಲೋವಿಂಗ್ ಕೆಮಿಕಲ್ ಇಕ್ವೇಷನ್ಸ್. ಈ ಚಾಪ್ಟರ್ ಒಳಗಡೆ 3 ಇಕ್ವೇಷನ್ಸ್ಗಳನ್ನು ಕೊಡ್ತಾರ, ಅವನ್ನ ಬ್ಯಾಲೆನ್ಸ್ ಮಾಡಬೇಕು ನೀವು. ಬ್ಯಾಲೆನ್ಸ್ ಮಾಡಿ ಅಂದ್ರೆ ಏನಾಗ್ತದೆ ಅಂದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಆದ್ರೆ ಇಲ್ಲಿ ನಿಮ್ಗೆ ಮಾರ್ಕ್ಸ್ ಆರಾಮಾಗಿ ಸಿಗ್ತಾವೆ. ನೋಡಿನೇ ಹೇಳ್ತೀನಿ ಅದು ವಿದ್ಯಾರ್ಥಿಗಳೇ, ನೀವು SSLC ಸೈನ್ಸ್ ಒಳಗಡೆ ಫಸ್ಟ್ ಲೆಸನ್ ಒಳಗಡೆ ಎಲ್ಲವನ್ನ ಓದಕ್ಕೆ ಆಗಲಿಲ್ಲ ಅಂತಂದ್ರೆ ಇದು ಹೇಳ್ತಾ ಇರೋದು ಮೊದಲು ಇವ್ನ ಕವರ್ ಮಾಡ್ರಿ. ಎವರೇಜ್ ಹುಡುಗರು ಏನಿರ್ತಿರಲ್ಲ ಅವ್ರಿಗೆ ಹೇಳ್ತಾ ಇರೋದು ಇವನ್ನ ಮೊದಲು ಕವರ್ ಮಾಡಬೇಕು. ಈ ಕ್ವಶನ್ಗಳನ್ನ ಫಸ್ಟ್ ನೀವು ಕವರ್ ಮಾಡಿದ್ದ ಕರೆ ಆದ್ರೆ ನೀವು ಆರಾಮಾಗಿ ಈಸಿಯಾಗಿ 80ಕ್ಕೆ 40 ನಾ ಹೇಳ್ಕೊತ ಹೋಗ್ತೇನೆ. ಕ್ವಶನ್ಗಳನ್ನ ಎಲ್ಲ ಚಾಪ್ಟರ್ಸ್ ಪ್ರೊವೈಡ್ ಮಾಡ್ತೇನೆ, ಅದಕ್ಕೆ ಈಗ ಆನ್ಸರ್ನು ಕೊಡ್ತಾನೆ ನಾನು ನಿಮಗೆ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊತ ಹೋಗ್ತಾನೆ ಅಂತ. ಇಷ್ಟು ಕ್ವಶನ್ನ ನೀವು ಕವರ್ ಮಾಡಿದ್ದ ಕರೆ ಆದ್ರೆ ಇಲ್ಲೇನಪ್ಪ ಅಂತಂದ್ರೆ ಇಲ್ಲೇ ಫಸ್ಟ್ ಲೆಸನ್ ನಿಮ್ಗೆ ಕವರ್ ಆದಂಗೆ, ಸರಿನಾ? ಇಷ್ಟು ನೀವೇನು ಮಾಡ್ಬೇಕಂತಂದ್ರೆ ಫಸ್ಟ್ ಲೆಸನಲ್ಲಿ ನೋಡ್ಕೋಬೇಕು. ಇದು ಇಂಗ್ಲೀಷ್ ಮೀಡಿಯಮ್ ಬಳಿ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್, ಇದು ಇಂಗ್ಲೀಷ್ ಮೀಡಿಯಮ್ ಆಯ್ತು. ನೆಕ್ಸ್ಟ್ ಈಗ ಕನ್ನಡ ಮೀಡಿಯಮನ್ನು ಏನು ಮಾಡ್ತಾನಪ್ಪ ಅಂದ್ರೆ ನೆಕ್ಸ್ಟ್ ಹೇಳ್ತಾನೆ ನೋಡ್ರಿ. ಈಗ ವಿದ್ಯಾರ್ಥಿಗಳೇ, ಇಷ್ಟೊತ್ತನ ನಾವೀಗ ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ತಕ್ಕಂಥ ಕ್ವಶನ್ಗಳ ಬಗ್ಗೆ ನೋಡಿದ್ವಿ. ಅದೇ ರೀತಿ ಕನ್ನಡ ಮೀಡಿಯಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ. ಈಗೆಲ್ಲ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿರ್ಬೋದು,
ಬೇರೆ ಊರಲ್ಲಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವರಿಗೆ ಈ ಕ್ವಶನ್ಗಳನ್ನು ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿರಿ. ಯಾಕಂತಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೈನ್ಸ್ ಅನ್ನೋದು ಭಾಳ ಕಷ್ಟ ಅಲ್ಲ, ಸರಿಯಾಗಿ ಅದಕ್ಕೆ ಪ್ರಿಪ್ರೇಷನ್ ಇರಬೇಕು. ಸೈನ್ಸ್ ಅಂತಂದ್ರೆ ಅಷ್ಟೇ ಅಲ್ಲ, ಮ್ಯಾಥ್ಸು ಕೂಡ ಅಷ್ಟೇ ಈಸಿಯಾಗಿರ್ತೈತಿ. ಮ್ಯಾಥ್ಸನ್ನು ಕೂಡ ಸರಿಯಾಗಿ ನೀವು ಫಾಲೋ ಅಪ್ ಮಾಡಬೇಕು. ಅಂದ್ರೆ ರಿಸಲ್ಟ್ ನೋಡಿರಿ, ಏನೋ ಒಂದು SSLC ರಿಸಲ್ಟ್ ಆಗಬೇಕಂದ್ರೆ ಈ 3 ಸಬ್ಜೆಕ್ಟ್ಗಳು ಮುಖ್ಯವಾಗಿ ನೀವು ಸರಿಯಾಗಿ ಕ್ರಮದಲ್ಲಿ ಓದಬೇಕು. ಒಂದು ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜ್ ಇರ್ತದಲ್ಲ ಅದು, ಇಲ್ಲ ಕನ್ನಡ. ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇರೋದು ಬಗ್ಗೆ ಹೇಳ್ತಾನೆ ನಾನು. ಮ್ಯಾಥ್ಸು ಸೈನ್ಸು ಇವೆರಡನ್ನ ನೀವು ಸರಿಯಾಗಿ ನೋಡ್ಕೊಂಡಿದ್ದ ಖರೆ ಆದ್ರೆ ನಿಮ್ಮ ರಿಸಲ್ಟು ಭಾಳ ಚೆನ್ನಾಗಾಗ್ತೈತಿ. ಇವೆರಡನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ರಿಸಲ್ಟು ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ ಆಗಿರ್ತಕ್ಕಂಥ ಸೈನ್ಸ್ ವಿತ್ ಶಂಭು ಸರ್ ಈ ಕ್ಲಾಸ್ಗೆ ಎಲ್ಲರೂ ಆಲ್ಮೋಸ್ಟ್ ಲೈಕ್ ಕೊಟ್ಟು ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಆದ್ರೆ ಈ ವಿಡಿಯೋ ಎಲ್ಲ ನಿಮಗೆ ತಲುಪ್ತಾವೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಈ ವಿಡಿಯೋಗಳನ್ನು ತಿಳಿಸ್ರಿ ಅಂತ ಹೇಳ್ತಾ ಇವತ್ತು ಈ ಕ್ಲಾಸನ್ನು ಮುಗಿಸ್ತಾ ಇದ್ದಾರೆ.